ವೆನೆಜುವೆಲಾದಲ್ಲಿ 90 ಸೆಕೆಂಡ್ಗಳಲ್ಲಿ 2 ಬಾರಿ ಭೂಕಂಪ, 32 ಮಂದಿ ಸಾವು. ಪಾರ್ಕಿಂಗ್ ಹಬ್ಬಾಗ್ತಾ ಇದೆಯಾ ಬೆಂಗಳೂರಿನ ಫುಟ್ಪಾತ್ ಮೇಲಿನ ಅಂಗಡಿ ತೆರವಿಗೆ ಡೆಡ್ಲೈನ್. ಗದಗ ಮಠದ ಪೀಠಾಧಿಪತಿಗೆ ಕಿರುಕುಳ, ಜೀವ ಬೆದರಿಕೆ ಒಡ್ಡಿರುವ ಆರೋಪ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮುಂಗಾರು ಕೈಕೊಟ್ಟ ಕಾರಣ ಕಾವೇರಿ ಕೊಳ್ಳದ ಪ್ರಮುಖ ಜಲಾಶಯಗಳಾದ ಕಬಿನಿ ಮತ್ತು ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ ಗಣನೀಯ ಕುಸಿದಿದೆ. ಕಬಿನಿ ಜಲಾಶಯವು ಈಗಾಗಲೇ ಡೆಡ್ ಸ್ಟೋರೇಜ್ ಹಂತ ತಲುಪಿದೆ. ಸದ್ಯ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ 81 ಅಡಿಗೆ ತಲುಪಿದ್ದು ಕೇವಲ 6 ಟಿಎಂಸಿ ನೀರು ಮಾತ್ರ ಬಳಕೆಗೆ ಲಭ್ಯವಿದೆ ಅಂತ ಅಂದಾಜಿಸಲಾಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ನಗರಗಳಿಗೆ ಕುಡಿಯುವ ನೀರು ಪೂರೈಕೆಗೆ ಪ್ರತಿನಿತ್ಯವೂ 1800 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಿದೆ. ಕಬಿನಿಯಿಂದ ನೀರು ಲಭ್ಯವಿಲ್ಲದ ಕಾರಣ ಕೆಆರ್ಎಸ್ ಮೇಲೆ ಸಂಪೂರ್ಣ ಒತ್ತಡ ಬಿದ್ದಿದೆ. ಕಬಿನಿಯಲ್ಲಿ ನೀರಿಲ್ಲದ ಕಾರಣ ಇದೀಗ ಬೆಂಗಳೂರಿಗೆ ಭಾಗಶಃ ಕೆಆರ್ಎಸ್ನಿಂದಲೇ ನೀರು ಪೂರೈಕೆ ಆಗ್ತಿದೆ. ಮುಂದಿನ 3 ತಿಂಗಳ ಕಾಲ ಇದೇ ನೀರನ್ನು ನಿರ್ವಹಿಸಬೇಕಾದಂತಹ ಅನಿವಾರ್ಯತೆ ಇದೆ. ಕೆಆರ್ಎಸ್ ಜಲಾಶಯದ ವಸ್ತುಸ್ಥಿತಿಯನ್ನು ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಒಂದಷ್ಟು ಕೂಡ ಈ ಪ್ರಮಾಣದಲ್ಲಿ ನೀರಿಲ್ಲ. ಯಾಕೆಂದರೆ ಇಷ್ಟೊತ್ತಾಗಲೇ ಬಹುತೇಕ ಪ್ರಮಾಣದಲ್ಲಿ ಕಳೆದ ವರ್ಷ ಸಂಪೂರ್ಣವಾಗಿ ಕೆಆರ್ಎಸ್ ಡ್ಯಾಮ್ ತುಂಬಿತ್ತು. ಆದರೆ ಇದೀಗ ಕೆಆರ್ಎಸ್ ಡ್ಯಾಮ್ನಲ್ಲಿ ನೀರಿಲ್ಲದೆ ಬಿಕೋ ಎನ್ನುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. 124.80 ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಮ್ನಲ್ಲಿ ಇವಾಗ ಸದ್ಯ ಇರುವಂಥದ್ದು 81.30 ಅಡಿಯಷ್ಟೇ ನೀರು ಇರುವಂಥದ್ದು. ನಾವು TMC ಲೆಕ್ಕಾಚಾರದಲ್ಲಿ ಗಮನಿಸೋದಾದರೆ 11.371 TMC ಅಷ್ಟು ಕೆಆರ್ಎಸ್ ಡ್ಯಾಮ್ನಲ್ಲಿ ನೀರಿದೆ. ಈ ಪೈಕಿ 5 TMC ನೀರು ಡೆಡ್ ಸ್ಟೋರೇಜ್ ಆಗಿದೆ. ಬಳಕೆಗೆ ಯೋಗ್ಯವಾದಂಥ ನೀರು ನಮಗೆ ಕೇವಲ ಸಿಗೋದು 6 TMC ನೀರು. ಎನ್ಸಿಇಆರ್ಟಿ ಕನ್ನಡ ಪುಸ್ತಕಕ್ಕೆ ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎನ್ಸಿಇಆರ್ಟಿಯು ಕೃಷ್ಣ ಎಂಬ ಹೆಸರಿನ ಪುಸ್ತಕ 6ನೇ ತರಗತಿಗೆ ಬಿಡುಗಡೆ ಮಾಡಿದೆ. ರಾಜ್ಯದ ಜೊತೆಗೆ ಚರ್ಚಿಸದೆ ಪುಸ್ತಕ ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕಕ್ಕೆ ಕೃಷ್ಣ ಎಂದು ಸಂಬಂಧವೇ ಇಲ್ಲದ ಹೆಸರಿಟ್ಟಿದೆ. ಕನ್ನಡದ ವೈಚಾರಿಕ ಪರಂಪರೆ, ಸಂಸ್ಕೃತಿಯನ್ನ ಬದಿಗೆ ಸರಿಸಿ ಈ ಪುಸ್ತಕವನ್ನ ಪ್ರಕಟಿಸುವ ಮೂಲಕ ರಾಜಕೀಯ, ಸಾಂಸ್ಕೃತಿಕ ದಬ್ಬಾಳಿಕೆ ನಡೆಸಿದೆ ಅಂತ ಮಧು ಬಂಗಾರಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು R3 ಎಂಬುದು 6ನೇ ತರಗತಿಯಿಂದ ಕಡ್ಡಾಯಗೊಳಿಸಲಾದ 3ನೇ ಭಾಷಾ ವಿಷಯವಾಗಿದೆ. ಕೃಷ್ಣನಿಗೆ ನನ್ನ ವಿರೋಧವಿಲ್ಲ. ಕೃಷ್ಣನನ್ನ ತಂದು ಮಕ್ಕಳನ್ನ ಬೇರೆ ದಿಕ್ಕಿಗೆ ತಿರುಗಿಸಬೇಡಿ. ಆದರೆ ಸಾತ್ವಿಕ ಆಹಾರದ ಹೆಸರಿನಲ್ಲಿ ಮಾಂಸಾಹಾರ ತಿನ್ನೋದಕ್ಕೆ ಯಾಕೆ ವಿರೋಧ? ಡುಪ್ಲಿಕೇಟ್ ಹಿಂದೂಗಳು ನನ್ನ ಪ್ರಶ್ನೆ ಮಾಡಿದ್ರೆ ಅವರು ಹುಚ್ಚರು ಅಷ್ಟೇ ಅಂತ ಕಿಡಿಕಾರಿದ್ದಾರೆ. ಕೂಡಲೇ ಎನ್ಸಿಇಆರ್ಟಿ ಪುಸ್ತಕವನ್ನ ಹಿಂದಕ್ಕೆ ಪಡೆದು ನಮ್ಮ DSERTಯ ನೆರವಿನೊಂದಿಗೆ ಈ ನೆಲದ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಒಳಗೊಂಡ ಸಾಹಿತ್ಯ, ಸಾಂಸ್ಕೃತಿಕ ಪರಂಪರೆಯ ಪರಿಚಯ ಮಾಡಿಕೊಡುವ ಪುಸ್ತಕವನ್ನ ಸಿದ್ಧಪಡಿಸಿ ವಿದ್ಯಾರ್ಥಿಗಳಿಗೆ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕಿಲಿಂಗ್ ಆಫ್ ನಮ್ಮ ಸಂಸ್ಕೃತಿನ ಹಾಳು ಮಾಡತಕ್ಕಂಥ ವ್ಯವಸ್ಥೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಆ ಶಿಕ್ಷಣವನ್ನು ಕೊಡತಕ್ಕಂಥ ಸಂದರ್ಭದಲ್ಲಿ ಅವ್ರು ಬೆಳೀತಕ್ಕಂಥದ್ದು ಅವ್ರ ಲೋಕಲ್ ಕಲ್ಚರ್ ಮೇಲೆ ಬೆಳೀತಾರೆ. ಇದು ತರಬೇಕಾದ್ರೆ ಅದರೊಳಗೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ನಿಮಗೆ ಸಹ್ಯಾದ್ರಿ ಬಗ್ಗೆನೇ ಇಲ್ಲ. ನೀವು ಏನೋ ವೆಜಿಟೇರಿಯನ್ ತಿನ್ನಬೇಕು ಅಂದರೆ ನಾನ್ ವೆಜಿಟೇರಿಯನ್ ತಿನ್ನೋರೆಲ್ಲ ಕೆಟ್ಟವ್ರಾಗ್ಬಿಡ್ತಾರೆ. ಇವರಿಗೆ ಯಾರು ಹೇಳಿದ್ದು? ನೀವು ಎಲ್ಲಿಂದ ತರ್ತಾ ಇದ್ದೀರಾ? ನೀವು ಕೃಷ್ಣನ ಬಗ್ಗೆ ಕೃಷ್ಣ ಹೆಸರಿಟ್ಟಿದ್ದಾರೆ ಅಂದ ತಕ್ಷಣ ನಾನು ಹಿಂದೂ ವಿರೋಧಿ ಅಂತ ಹೇಳಿ ಹೇಳ್ಬಿಡ್ತಾರೆ ಇವರು. ವೆನೆಜುವೆಲಾದಲ್ಲಿ 2 ಪ್ರಬಲ ಭೂಕಂಪ ಸಂಭವಿಸಿದ್ದು, ಘಟನೆಯಲ್ಲಿ 32 ಮಂದಿ ಸಾವನ್ನಪ್ಪಿದ್ದು 700 ಮಂದಿ ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ನಲ್ಲಿ ಹಲವು ಬಹುಮಹಡಿ ಕಟ್ಟಡಗಳು ಮತ್ತು ವಸತಿ ಗೃಹಗಳು ಕುಸಿದು ಬಿದ್ದಿದ್ದು, ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಇಡೀ ನಗರವೇ ಧೂಳಿನಮಯವಾಗಿದೆ. 1 ಶತಮಾನಕ್ಕೂ ಹೆಚ್ಚು ಅವಧಿಯಲ್ಲಿ ವೆನೆಜುವೆಲಾವನ್ನು ಅಪ್ಪಳಿಸಿದ ಅತ್ಯಂತ ಭೀಕರ ಭೂಕಂಪ ಇದಾಗಿದೆ ಎಂದು ತಜ್ಞರು ಹೇಳಿದ್ದಾರೆ. ಸಂಜೆ 6 ಗಂಟೆಯ ಬಳಿಕ 7.1 ತೀವ್ರತೆಯ ಮೊದಲ ಭೂಕಂಪ ಸಂಭವಿಸಿತು. ಬಳಿಕ 1 ನಿಮಿಷದ ಅಂತರದಲ್ಲಿ ಮತ್ತೊಂದು ಭೀಕರ 7.5 ತೀವ್ರತೆಯ ಭೂಕಂಪ ಸಂಭವಿಸಿತು. ಇದು ಭೂಮಿಯ ಒಳಗಡೆ ಕೇವಲ 10 ಕಿಲೋಮೀಟರ್ ಆಳದಲ್ಲಿದ್ದ ಕಾರಣ ವಿನಾಶದ ತೀವ್ರತೆ ಹೆಚ್ಚಾಗಿತ್ತು. ಭೂಕಂಪನ ಆರಂಭವಾಗ್ತಿದ್ದಂತೆ ಜನರು ದಿಕ್ಕಾಪಾಲಾಗಿ ಓಡಲಾರಂಭಿಸಿದ್ರು. ಕ್ಯಾರಕಾಸ್ ನಗರದ ಜನನಿಬಿಡ ಪ್ರದೇಶದಲ್ಲಿ ಕಟ್ಟಡಗಳ ದೊಡ್ಡ ದೊಡ್ಡ ಗೋಡೆಗಳು ಕುಸಿದು ಬಿದ್ದಿವೆ. ಮನೆಗಳ ಗೋಡೆಗಳು ಇಲ್ಲದಂತಾಗಿ ಒಳಗಿದ್ದ ಪೀಠೋಪಕರಣಗಳು ನೇರವಾಗಿ ರಸ್ತೆಗೆ ಕಾಣಿಸುವಷ್ಟು ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ವೇಳೆ ಜನರು ಮನೆಗಳ ಒಳಗೆ ಹೋಗಲು ಹೆದರಿ ಬೀದಿಗಳಲ್ಲೇ ಕಾಲ ಕಳೆದರು. ಬಸವನಗುಡಿಯ ಗಾಂಧಿ ಬಜಾರ್ ಫುಟ್ಪಾತ್ ಹೈಟೆಕ್ ಮಾಡ್ತೀವಿ ಅಂತ ಸ್ಮಾರ್ಟ್ ಸಿಟಿ ಕಾಮಗಾರಿಯಲ್ಲಿ ಫುಟ್ಪಾತ್ ಅಗಲೀಕರಣ GBA ಮಾಡಿದೆ. ಆದರೆ ಈಗ ಫುಟ್ಪಾತ್ ಪಾರ್ಕಿಂಗ್ ಹಬ್ ಆಗಿದೆ. 2 ವೀಲರ್ಗಳನ್ನು ಸಂಪೂರ್ಣ ಪಾದಚಾರಿ ಮಾರ್ಗದಲ್ಲಿ ಪಾರ್ಕ್ ಮಾಡಲಾಗುತ್ತಿದೆ. ಹೀಗಾಗಿ ಜನರಿಗೆ ತೊಂದರೆಯಾಗುತ್ತಿದೆ. ಪಾದಚಾರಿ ಮಾರ್ಗದಲ್ಲಿ ಜನ ಹೋಗೋದಕ್ಕೆ ಸಾಧ್ಯವಾಗದೆ ಪರದಾಟ ಪಡುವಂತಾಗಿದೆ. ಐತಿಹಾಸಿಕ ಗಾಂಧಿ ಬಜಾರ್ನ ರಸ್ತೆಯನ್ನ ಸಂಪೂರ್ಣವಾಗಿ ಮಾಡರ್ನ್ ಆಗಿ ಮಾಡ್ತೀವಿ ಅಂತ GBA ಹೊರತು, ಅದಾದ ಬಳಿಕ ಇಲ್ಲಿನ ಪಾದಚಾರಿ ಮಾರ್ಗವನ್ನು ಅಗಲವಾಗಿ ಮಾಡಿತು. ಪಾದಚಾರಿಗಳ ಸಂಚಾರ ಸುಗಮವಾಗಿರಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡಿತು. ಜೊತೆಗೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಅಲ್ಲೇ ಅವಕಾಶವನ್ನು ಮಾಡಿಕೊಡುವಂತಹ ರೀತಿಯಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಯನ್ನು ಮಾಡಿತು. ಬಟ್ ಈಗ ಏನಾಗ್ತಾ ಇದೆ ನೋಡಿ,
ಕೋಟಿಗಟ್ಟಲೆ ವೆಚ್ಚದಲ್ಲಿ ಪಾದಾಚಾರಿ ಮಾರ್ಗವನ್ನು ಅಗಲೀಕರಣ ಮಾಡಿದ್ದಾರೆ. ಬಟ್ ಆ ಪಾದಾಚಾರಿ ಮಾರ್ಗ ಪಾದಾಚಾರಿಗಳಿಗೆ ಯೂಸ್ ಆಗ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಆರಾಮ್ಸೆ ಇಲ್ಲಿ ವೆಹಿಕಲನ್ನು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಟೂ ವೀಲರ್ಸ್ ಅವರು ಆಲ್ಮೋಸ್ಟ್ ಯಾರೂ ಕೂಡ ಆ ಕೆಳಭಾಗದಲ್ಲಿ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಕೆಳಭಾಗದಲ್ಲಿ ಜಾಗದ ಕೊರತೆನೋ ಅಥವಾ ಏನೋ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಟೂ ವೀಲರ್ಸ್ ಪಾರ್ಕಿಂಗ್ ಮಾಡಿದ್ದಾರೆ. ಈಗ ಜನ ರಸ್ತೆಯಲ್ಲಿ ನಡೆದಾಡ್ಕೊಂಡು ಬರುವಂತಹ ಪರಿಸ್ಥಿತಿ. ಈ ಇಷ್ಟೊಂದು ಪಾರ್ಕಿಂಗ್ ಅಥವಾ ಈ ಒಂದು ಜಾಗ ಏನಿದೆ ಪಾದಾಚಾರಿ ಮಾರ್ಗ ಇಷ್ಟೊಂದು ಅಗಲವಾಗಿ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆಗಳೇ ಸಾಕಷ್ಟು ಎದುರಾಗಿದ್ವು. ಬಟ್ GBA ಆಗ ಸಮರ್ಥನೆಯನ್ನು ಕೂಡ ಮಾಡಿಕೊಳ್ತು. ಬೆಂಗಳೂರಿನಲ್ಲಿ ಹುಡುಕಿದ್ರೆ 100 ಕಿಲೋಮೀಟರ್ ಕೂಡ ಸರಿಯಾಗಿ ಫುಟ್ಪಾತ್ ಸಿಗಲ್ಲ. ಕೆಲ ಬೀದಿ ಬದಿ ವ್ಯಾಪಾರಿಗಳು ಸೇರಿ ಪಾದಚಾರಿ ಮಾರ್ಗಗಳನ್ನ ಒತ್ತುವರಿ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಫುಟ್ಪಾತ್ ಅತಿಕ್ರಮಣ ತೆರವು ಮಾಡುವ ಸಂಬಂಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ GBA ಅಧಿಕಾರಿಗಳ ಜೊತೆಗೆ ಮಹತ್ವದ ಸಭೆ ನಡೆಸಿದ್ದು, ನಗರದ 2000 ಕಿಲೋಮೀಟರ್ ರಸ್ತೆಯನ್ನ ಆದ್ಯತೆಯ ಮೇರೆಗೆ ತೆಗೆದುಕೊಂಡು ಸುರಕ್ಷಿತ ಪಾದಚಾರಿ ಅಭಿಯಾನವನ್ನ ಕೈಗೆತ್ತಿಕೊಂಡಿದ್ದಾರೆ. ರಸ್ತೆಯಲ್ಲಿ ಫುಟ್ಪಾತ್ ಅತಿಕ್ರಮಣ ಮಾಡಿಕೊಂಡವರಿಗೆ ತೆರವು ಮಾಡಲು ಜುಲೈ 1ರವರೆಗೆ ಡೆಡ್ಲೈನ್ ನೀಡಿದ್ದಾರೆ. ಒಂದು ವೇಳೆ ಅಷ್ಟರೊಳಗೆ ಫುಟ್ಪಾತ್ ತೆರವು ಮಾಡದಿದ್ದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಫುಟ್ಪಾತ್ ಮೇಲೆ ಜಾಹೀರಾತು ಫಲಕ ಹಾಕುವುದರ ಜೊತೆಗೆ ವಾಹನಗಳ ಪಾರ್ಕಿಂಗ್ ಮಾಡುವಂತಿಲ್ಲ. ಅಂಗಡಿಗಳು ಫುಟ್ಪಾತ್ ಅತಿಕ್ರಮ ಮಾಡಿದ್ರೆ ಲೈಸೆನ್ಸ್ ರದ್ದಾಗಲಿದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಅಲ್ಲಿ ಫುಟ್ಪಾತ್ ಹೇಗಿರಬೇಕು ಅಂತ ಕೆಲವು ನಾವು ಸ್ಟ್ಯಾಂಡರ್ಡ್ಸ್ ಅನ್ನ ಡಿಸೈಡ್ ಮಾಡ್ತೇವೆ. ಎನ್ಕ್ರೋಚ್ಮೆಂಟು ಅದು ಇದು ಎಲ್ಲ ಮಿಸ್ಯೂಸ್ ಅನ್ನ ಪ್ರಿವೆಂಟ್ ಮಾಡಿ ಅದರಲ್ಲಾದ್ರೂ ಸ್ವಲ್ಪ ಜನ ಓಡಾಡೋಕೆ ಅವಕಾಶ. ಫೈನು 250 ರೂಪಾಯಿಯಿಂದ ಹಿಡಿದು 10,000 ರೂಪಾಯಿವರೆಗೂ ಹಾಕ್ಬೋದು. ಗದಗ್ನಲ್ಲಿ 6 ಜನ ಮಠದ ಟ್ರಸ್ಟಿಗಳಿಂದಲೇ ಮಠದ ಪೀಠಾಧಿಪತಿಗೆ ಕಿರುಕುಳ, ಜೀವ ಬೆದರಿಕೆ ಒಡ್ಡಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಪಂಡಿತ್ ಪುಟ್ಟರಾಜು ಕವಿ ಗವಾಯಿಗಳ ಮಠದ ಪೀಠಾಧಿಪತಿ ಕಲ್ಲಯ್ಯ ಅಜ್ಜನವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಟ್ರಸ್ಟ್ನ ವಸಂತಗೌಡ, ಶಿವರುದ್ರಪ್ಪ ಇಟಗಿ, ಪ್ರಕಾಶ್, SM ಗೌಡ್ರು ಸೇರಿ ಒಟ್ಟು 6 ಮಂದಿಯ ವಿರುದ್ಧ ಕಿರುಕುಳ ಹಾಗೂ ಜೀವ ಬೆದರಿಕೆ ಆರೋಪ ಕೇಳಿಬಂದಿದೆ. ಇಟಗಿ ರುದ್ರಪ್ಪ ಎನ್ನುವವರು 10 ಲಕ್ಷ ಹಣ ಕೇಳಿದ್ರು. ಹಣ ಕೊಡದಿದ್ದಕ್ಕೆ ಇನ್ನೂ ಆಶ್ರಮಕ್ಕೆ ಬರುವ ಅಕ್ಕಿ, ಬೆಲ್ಲ, ಬೇಳೆ, ಅಡುಗೆ ಎಣ್ಣೆ ಸೇರಿದಂತೆ ಅನೇಕ ವಸ್ತುಗಳು ಪೋಲಾಗುತ್ತಿದ್ವು. ಈಗ ಅದಕ್ಕೆಲ್ಲ ಬ್ರೇಕ್ ಹಾಕಲಾಗಿದೆ. ಪ್ರತಿಯೊಂದಕ್ಕೂ ಲೆಕ್ಕ ಇಡಲಾಗಿದೆ. ಇದರಿಂದ ಕೆಲವರಿಗೆ ಏನೂ ಸಿಗುತ್ತಿಲ್ಲವಲ್ಲ ಅಂತ ನೋವಾಗಿದೆ. ಏನಾದ್ರೂ ಮಾಡಿ ಸ್ವಾಮಿಯನ್ನ ಮಠದಿಂದ ಓಡಿಸಬೇಕು ಅಂತ ಕಿರುಕುಳ ನೀಡ್ತಾ ಇದ್ದಾರೆ. ಕಿರುಕುಳ ಮುಂದುವರೆಸಿದ್ರೆ ಪೀಠ ತ್ಯಾಗಕ್ಕೂ ಸಿದ್ಧ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕಿರುಕುಳ ನೀಡುತ್ತಿರುವವರ ವಿರುದ್ಧ ದೂರು ದಾಖಲಿಸುತ್ತೇನೆ ಅಂದಿದ್ದಾರೆ. ಇನ್ನು ಮಠದ ಮ್ಯಾನೇಜರ್ ಹೇಮಯ್ಯ ಶಾಸ್ತ್ರಿ ಕೂಡ 6 ಜನರ ವಿರುದ್ಧ ಕಿಡಿಕಾರಿದ್ರು. ಟ್ರಸ್ಟ್ನಾಗ್ರಿ ಶಿವರುದ್ರಪ್ಪ ಇಟಿಗೆ ಅವರು, ವಸಂತ ಗೌಡ್ರು ಮತ್ತು ಬಸವಡಿ ಪ್ರಕಾಶ್ ಅವರು ಸೋಲ್ ಟ್ರಸ್ಟ್ ನಲ್ಲಿ ಇವ್ರದ್ದು 30 ಕಿರುಕುಳ. ಆ ನಂತರ ಶಿಕ್ಷಣ ಸಮಿತಿಯಲ್ಲಿ SM ಗೌಡ್ರು, ಚಕ್ರಣ್ಣ ಅವರು, ಶಿವಮಠ ಮಲ್ಲಯ್ಯರು, ಅದರಲ್ಲಿ ಅವರು 30. ಒಟ್ಟಾರೆ 6 ಮಂದಿದು ನನಗೆ ಮಾನಸಿಕ ಇಲ್ಲ ಸಲ್ಲದ ಅಪವಾದ, ನಿಂದನೆ, ಕಿರುಕುಳ ಇರೋದರಿಂದ ನನಗೆ ಮಾನಸಿಕವಾಗಿ ನನಗೆ ಬಹಳಷ್ಟು ತೊಂದರೆ, ತ್ರಾಸು ಕೊಟ್ಟಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ CM DK ಶಿವಕುಮಾರ್ ನಡುವೆ ಜಟಾಪಟಿ ಮುಂದುವರೆದಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚಿಸಲು CM DK ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಜೂನ್ 27ಕ್ಕೆ ಬೈರಮಂಗಲಕ್ಕೆ ಆಹ್ವಾನಿಸಿ ಪತ್ರ ಬರೆದಿದ್ದಾರೆ. CM ಮತ್ತು ತಂಡದೊಂದಿಗೆ ಬೈರಮಂಗಲಕ್ಕೆ ಬರುವಂತೆ ತಮ್ಮ ವೇಳಾಪಟ್ಟಿ ಸಮೇತ ಕುಮಾರಸ್ವಾಮಿ ಆಹ್ವಾನಿಸಿದ್ದಾರೆ. ಬೈರಮಂಗಲಕ್ಕೆ ನಾವಿಬ್ಬರು ಖುದ್ದಾಗಿ ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಯೋಜಿಸಲು ಸಾಧ್ಯವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ಚರ್ಚೆಗೆ ವಿಧಾನಸೌಧಕ್ಕೆ ಬರುವಂತೆ ಆಹ್ವಾನಿಸಿದ್ರು. CM DK ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗಬೇಕು ಅಂತ ಹಲವು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಪಟ್ಟು ಹಿಡಿದಿದ್ದು, ಈ ಸಂಬಂಧ ದೆಹಲಿಗೆ ತೆರಳಿ ಭಾರಿ ಲಾಬಿ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ತಮ್ಮ ಶಾಸಕರನ್ನ ಮಂತ್ರಿ ಮಾಡಬೇಕು ಅಂತ ಕ್ಷೇತ್ರದಲ್ಲಿ ಪ್ರತಿಭಟನೆಗಳು ಜೋರಾಗಿವೆ. ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಇದು ತಾರಕಕ್ಕೆ ಹೋಗಬಾರ್ದು ಅಂತ ಹೇಳಿ ಎಚ್ಚೆತ್ತುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನಕ್ಕೆ ಲಾಬಿಗೆ ಅವಕಾಶ ನೀಡಬೇಡಿ, ಯಾವುದೇ ರೀತಿಯ ಲಾಬಿಯನ್ನ ಸಹಿಸಿಕೊಳ್ಳೋದಿಲ್ಲ, ಸಂಪುಟ ವಿಸ್ತರಣೆ ಕುರಿತು ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡ್ತೇವೆ ಅಂತ ಖಡಕ್ ಆಗಿ ಹೇಳಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಕುಣಿಗಲ್ ರಂಗನಾಥ್, ಎಲ್ಲರಿಗೂ ಕೂಡ ಮಂತ್ರಿ ಆಗುವ ಆಸೆ ಇದ್ದೇ ಇರುತ್ತೆ. ಈ ಬಗ್ಗೆ 4 ಗೋಡೆ ಮಧ್ಯೆ ಕುಳಿತು ಮಾತನಾಡಬೇಕು, ಹಾದಿ ಬೀದಿಯಲ್ಲಿ ಮಾತನಾಡೋದು ಸರಿಯಲ್ಲ, ಕಾರ್ಯಕರ್ತರನ್ನ ಉದ್ರೇಕಗೊಳಿಸಿ ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕರಿಂದ ಅಡ್ಡ ಮತದಾನದ ವಿಚಾರವನ್ನ ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಇತ್ತ ಪಕ್ಷಕ್ಕೆ ದ್ರೋಹ ಬಗೆದವರು ಯಾರು ಅನ್ನೋದರ ಬಗ್ಗೆ ಪತ್ತೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆದೇಶದ ಮೇರೆಗೆ CT ರವಿ ನೇತೃತ್ವದ ಸಮಿತಿಯು ಮಾಹಿತಿ ಕಲೆ ಹಾಕ್ತಿದೆ. ಈ ನಡುವೆ ಬಿಜೆಪಿಯ ಉಚ್ಚಾಟಿತ ಶಾಸಕ ST ಸೋಮಶೇಖರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯೇಂದ್ರ ಕಡೆಯ ಅಭ್ಯರ್ಥಿ ಸೋಲಿಸಬೇಕು ಅಂತ ಆರ್ ಅಶೋಕ್ ಕಡೆ ಅಭ್ಯರ್ಥಿ ಸೋಲಿಸಬೇಕು ಅಂತ ವಿಜಯೇಂದ್ರ ಅಡ್ಡ ಮತದಾನ ಮಾಡಿಸಿರಬೇಕು. ಹೀಗಾಗಿ ಇವರಿಬ್ಬರನ್ನೂ ಕೂಡ ಧರ್ಮಸ್ಥಳ ಕರ್ಕೊಂಡೋಗಿ ಪ್ರಮಾಣ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ನಮ್ಮನ್ನ ಸಸ್ಪೆಂಡ್ ಮಾಡಿ ಗೂಬೆ
ಕೂರಿಸೋದಕ್ಕೆ ಹೊರಟಿದ್ದಾರೆ. ಚುನಾವಣೆಗೂ ಮುನ್ನ ಇವರಿಬ್ಬರು ಕೂಡ 63 ಶಾಸಕರನ್ನ ಕರೆದು ಮಾತನಾಡಿ ಬಿಗಿ ಹಿಡಿತದಲ್ಲಿ ಇಟ್ಕೊಬೇಕಿತ್ತು ಅಂತ ಹೇಳಿದ್ದಾರೆ. ಚುನಾವಣೆ ಇದ್ರೂ ಕೂಡ ಬಿಜೆಪಿಯವರು ಶಾಸಕರಿಗೆ ವಿಪ್ ಕೂಡ ಜಾರಿ ಮಾಡಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇತ್ತ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಬ್ರೇಕ್ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾಳೆ ಬೆಳಗ್ಗೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆಯಲಿದ್ದಾರೆ. ಆರ್ ಅಶೋಕ್ ರವರು ವಿಜೇಂದ್ರನ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ಅದರಿಂದ ಅಶೋಕು ಮತ್ತು ವಿಜೇಂದ್ರನ ಇಬ್ಬರು ಹೋಗಿ ಪ್ರಮಾಣ ಮಾಡಿಬಿಟ್ರೆ ಸಾಕು. ಚನ್ನಪಟ್ಟಣ ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಳವಾಗಿದ್ದು ಕಾಡಾನೆಗಳನ್ನು ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದರ ಬೆನ್ನಲ್ಲೇ 2 ಪುಂಡಾನೆಗಳನ್ನು ಸೆರೆ ಹಿಡಿಯುವುದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ. ಇವತ್ತಿನಿಂದಲೇ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಚನ್ನಪಟ್ಟಣದ ಕೆಂಗಲ್ ಹನುಮಂತಯ್ಯ ಟ್ರೀ ಪಾರ್ಕ್ನಲ್ಲಿ ಕಾರ್ಯಾಚರಣೆ ಪಾಲ್ಗೊಳ್ಳಲಿರುವ ಸಾಕಾನೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆಯನ್ನು ಕೊಡಲಾಯಿತು. ಡಿಸಿಎಫ್ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭಗೊಂಡಿದ್ದು ಶಾಸಕ ಸಿಪಿ ಯೋಗೇಶ್ವರ್ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟರು. 2 ಪುಂಡಾನೆಗಳ ಸೆರೆಗೆ ದುಬಾರೆ ಹಾಗೂ ನಾಗರಹೊಳೆ ಆನೆಯ ಕ್ಯಾಂಪ್ಗಳ ಒಟ್ಟು 6 ಸಾಕಾನೆಗಳು ಆಗಮಿಸಿದ್ದು ಧನಂಜಯ, ಹರ್ಷ, ಈಶ್ವರ, ಸುಗ್ರೀವ, ಮಹೇಂದ್ರ, ಏಕಲವ್ಯ ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿವೆ. ಚಿಕ್ಕಮುಣ್ಗುಡ್ಡೆ ಹಾಗೂ ಬಿವಿಹಳ್ಳಿ ಅರಣ್ಯ ಪ್ರದೇಶದನ್ನ ಕೇಂದ್ರೀಕರಿಸಿ ಈ ಕಾರ್ಯಾಚರಣೆ ನಡೀತಾ ಇದ್ದು ಈಗಾಗಲೇ ಉಪಟಳ ಕೊಡ್ತಾ ಇದ್ದ 2 ಪುಂಡಾನೆಗಳನ್ನು ಪತ್ತೆ ಹಚ್ಚಲಾಗಿದೆ. ಕಾಡಾನೆಗಳ ನೆರವಿನೊಂದಿಗೆ ಕಾಡಾನೆಗಳನ್ನು ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ.